ಇವತ್ತೇನು ನಮ್ಮ ಮಠದಲ್ಲಿ 60 ಜನ ವಿದ್ಯಾರ್ಥಿಗಳು ಇದ್ರು, ಆ ಎಲ್ಲ 60 ಮಕ್ಕಳ ಜೊತೆಗೆ ನೀವೇನು ವಿಕೃತ ಭಾವದಿಂದ ಮಸಾಜ್ ಅನ್ನ ಮಾಡಿಸ್ಕೊಂಡಿದ್ದೀರಿ. ಅವರು 4 ಜನ ದಾವಣಗೆರೆ ನಗರದಲ್ಲಿ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತೀವಿ ಅಂತ ಹೇಳಿ ಅವ್ರ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡು ಬಂದು ಇವತ್ತದು ಒಂದು ಕಂಪ್ಲೇಂಟ್ ಏನಾದ್ರೂ ಪ್ರಕಾರ ದಾಖಲಾಯ್ತು ಅನ್ನೋದಾದ್ರೆ ಪೋಕ್ಸೋ ಕೇಸ್ ನಿಮ್ಮ ಮೇಲೆ ದಾಖಲಾಗ್ತದೆ. ಅವರಿಬ್ರು ಕೂಡ ಅಣ್ಣ ತಮ್ಮರಿಗಿಂತನೂ ಹೆಚ್ಚಾಗಿದ್ರು. ಅವ್ರ ಜೊತೆ ಅತ್ಯಂತ ಅವಿನಾಭಾವ ಸಂಬಂಧ ಇತ್ತು. ಇವತ್ತು ಈ ಪೀಠಕ್ಕೆ ದಾವಣಗೆರೆನ ನೋಡಿ ನೀವು 8 ವರ್ಷನೂ ಆಗಿಲ್ಲ, ನೀವಿಲ್ಲಿ ಬಂದು ಇಲ್ಲಿ ಅವಿನಾಭಾವವಾಗಿ ಕಟ್ಕೊಂಡಿರ್ತಕ್ಕಂಥ ಸಂಬಂಧಗಳ ಬಗ್ಗೆ ಬಾಯಿ ಬಂದಂಗೆ ಮಾತನಾಡ್ತೀರಾ ನೀವು. ಈ ರೀತಿ ಲಘುವಾಗಿ ಹಾಸ್ಯಾಸ್ಪದವಾಗಿ ಮಾತಾಡೋದನ್ನು ಬಿಡದೆ ಹೋದರೆ ಬೇರೆ ರೀತಿಯ ಪ್ರಕರಣಗಳು, ಬೇರೆ ರೀತಿಯ ವಿಚಾರಗಳನ್ನು ಟ್ರಸ್ಟು ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾನು ಆಗ್ರಹ ಪಡಿಸ್ತೇನೆ. ಅದರಲ್ಲಿ ಒಂದನ್ನು ನಿಮಗೆ ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ಮಸಾಜ್ ಪ್ರಿಯ ಸ್ವಾಮೀಜಿ ಹೇಳೋದಕ್ಕೆ ಬಯಸ್ತೀನಿ. ಇವತ್ತೇನು ನಮ್ಮ ಮಠದಲ್ಲಿ 60 ಜನ ವಿದ್ಯಾರ್ಥಿಗಳು ಇದ್ದರು, ಅನಾಥ ಮಕ್ಕಳನ್ನು ನಾವು ಇಟ್ಕೊಂಡಿದ್ವಿ. ಆ ಎಲ್ಲ 60 ಮಕ್ಕಳ ಜೊತೆಗೆ ನೀವೇನು ವಿಕೃತ ಭಾವದಿಂದ ಮಸಾಜನ್ನು ಮಾಡಿಸ್ಕೊಂಡಿದ್ದೀರಿ. ಅವರು 4 ಜನ ದಾವಣಗೆರೆ ನಗರದಲ್ಲಿ ಬಂದು ನಿನ್ನೆ ಬೆಳಗ್ಗೆ ಒಂದು ಕಂಪ್ಲೇಂಟನ್ನು ಕೊಡ್ತೀವಿ ಅಂತ ಹೇಳಿ ಅವ್ರ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡು ಬಂದು ಇವತ್ತು ದಾವಣಗೆರೆ ನಗರದಲ್ಲಿದ್ದರು. ಇವತ್ತದು ಒಂದು ಕಂಪ್ಲೇಂಟ್ ಏನಾದ್ರೂ ಪ್ರಕಾರ ದಾಖಲಾಯ್ತು ಅನ್ನೋದಾದರೆ ಪೋಕ್ಸೋ ಕೇಸ್ ನಿಮ್ಮ ಮೇಲೆ ದಾಖಲಾಗ್ತದೆ. ಆ ಪೋಕ್ಸೋ ಕೇಸನ್ನು ನಿಮ್ಮ ಮೇಲೆ FIR ಮಾಡಿಸಬಾರ್ದು ಅಂತೇಳಿ ಟ್ರಸ್ಟಿಗಳು ಎಲ್ಲರೂ ಕೂಡ ವಿಶೇಷವಾಗಿ ನಿಮ್ಮ ಗಮನದಾಗಿರಲಿ. ಉಮಾಪತಿಯವರು ನಾವು ಕರ್ಕೊಂಡು ಬಂದ ಆ ಸ್ವಾಮೀಜಿನ ಸ್ವಾಮಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರಕರಣ ಅವ್ರ ಮೇಲೆ ದಾಖಲಾಗಬಾರ್ದು. ಆ ರೀತಿ ನಾವು ಮಾಡಿ ಅವರನ್ನು ಅವಮಾನಗೊಳಿಸೋದು ಬೇಡ ಅಂಥೇಳಿ ಆ ಮಕ್ಕಳ ತಂದೆ ತಾಯಿಗಳಿಗೆ ಇವತ್ತು ಉಮಾಪತಿಯವರು ಬಿಡಿಸಿದ್ರು ಅಂತಕ್ಕಂಥದ್ದನ್ನು ಮಸಾಜ್ ಪ್ರಿಯ ಸ್ವಾಮೀಜಿ ನಿಮ್ಮ ಗಮನದಲ್ಲಿರಲಿ. ನಿನ್ನೆ ಪೋಕ್ಸೋ ಪ್ರಕರಣ ನಿಮ್ಮ ಮೇಲೆ ದಾಖಲಾಗಿದ್ದರೆ ನಿನ್ನೆ ಸಂಜೆಗೆ ನೀವು ಅರೆಸ್ಟ್ ಆಗ್ತಾ ಇದ್ರಿ. ಯಾಕೆ ನಾವೆಲ್ಲ ಇಷ್ಟೊಂದು ಒಳ್ಳೆ ರೀತಿಯಾಗಿ ನಿಮ್ಮ ಬಗ್ಗೆ ಚಿಂತನೆ ಮಾಡ್ತೀವಲ್ಲ, ಇದು ನಮ್ಮ ದೌರ್ಬಲ್ಯ ಅಂತ ಭಾವಿಸಿದ್ದೀರಾ? ನಮ್ಮ ದೌರ್ಬಲ್ಯ ಅಲ್ಲ, ಅದು ನಮ್ಮ ಒಳ್ಳೆತನ. ಆ ಉಮಾಪತಿಯವರ ಒಳ್ಳೆತನವನ್ನು ಕೆರಳಿಸ್ತಕ್ಕಂಥ ಪ್ರಯತ್ನವನ್ನು ಉಚ್ಚಾಟಿತ ಮಸಾಜ್ ಪ್ರಿಯ ಸ್ವಾಮೀಜಿ ನೀವು ಅದನ್ನು ಯಾವ ಕಾರಣಕ್ಕೂ ಕೂಡ ದುರ್ಬಳಕೆ ಮಾಡ್ಕೋಬಾರ್ದು ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ.